ಪರಪ್ಪನ ಅಗ್ರಹಾರ ಜೈಲಿನಲ್ಲಿರುವಂತಹ ನಟ ದರ್ಶನ್ ಮೌನಾಚರಣೆಯಿಂದ ಇನ್ನೂ ಕೂಡ ಹೊರಬಂದಿಲ್ಲ. ಪತ್ನಿ ಹಾಗೆ ಮಗನ ಭೇಟಿಯ ಬಳಿಕ ದರ್ಶನ್ ಮೌನಕ್ಷರಣಾಗಿದ್ದಾರೆ. ಜೈಲಾಧಿಕಾರಿಗಳ ಮುಂದೆ ದರ್ಶನ್ ಪಶ್ಚಾತ್ತಾಪದ ಮಾತುಗಳನ್ನ ಆಡಿದ್ದಾರಂತೆ. ಸೆಕ್ಯೂರಿಟಿ ಸೆಲ್ನಲ್ಲಿ ಟಿವಿ ಇದ್ರೂ ಕೂಡ ನ್ಯೂಸ್ ನೋಡ್ತಾ ಇಲ್ಲ ನಟ ದರ್ಶನ್. ಕನ್ನಡ ಚಾನೆಲ್ಗಳನ್ನೇ ಹಾಕ್ತಾ ಇಲ್ಲ. ಕನ್ನಡ ಸಿನಿಮಾಗಳನ್ನೂ ಕೂಡ ನೋಡ್ತಾ ಇಲ್ಲ. ಹಿಂದಿ ಸಿನಿಮಾಗಳನ್ನ ಮಾತ್ರ ವೀಕ್ಷಣೆ ಮಾಡ್ತಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಅದು ಬೋರ್ ಆದ್ರೆ ಸ್ಪೋರ್ಟ್ಸ್ ಚಾನೆಲ್ ಹಾಕೊಂಡು ಟೈಮ್ ಪಾಸ್ ಮಾಡ್ತಿದ್ದಾರಂತೆ ನಟ ದರ್ಶನ್. ಪರಪ್ಪನ ಅಗ್ರಹಾರ ಜೈಲಿನ ಸೆಲ್ನಲ್ಲಿ ನಟ ದರ್ಶನ್ ಕಳೆದ ಹಲವು ದಿನಗಳಿಂದ ಮೌನವಾಗಿದ್ದಾರೆ. ಜೈಲಾಧಿಕಾರಿಗಳಿಗೆ ತಿಳಿಸಿದ್ದಾರಂತೆ ಯಾರ ಭೇಟಿಗೂ ಕೂಡ ಅವಕಾಶ ಕೊಡಬೇಡಿ ಅಂತ ಹೇಳಿ. ಯಾಕಂದ್ರೆ ಮೊನ್ನೆ ಮಗ ವಿನೀಶ್ ಹಾಗೆ ಪತ್ನಿ ವಿಜಯಲಕ್ಷ್ಮಿಯವರು ಬಂದು ಹೋದ ಬಳಿಕ ಕಂಪ್ಲೀಟ್ ಮೌನಕ್ಕೆ ಜಾರ್ಬಿಟ್ಟಿದ್ದಾರೆ ದರ್ಶನ್. ಮಗ ಬಂದಾಗ 2 ನಿಮಿಷ ಮಗನನ್ನ ತಪ್ಕೊಂಡು ಕಣ್ಣೀರು ಹಾಕಿದ್ರಂತೆ. ಬಳಿಕ ಇಲ್ಲಿರೋಕ್ಕಾಗ್ತಾ ಇಲ್ಲ ಅಂತ ಹೇಳಿ ಪತ್ನಿ ಮುಂದೇನೂ ಕಣ್ಣೀರು ಹಾಕಿದ್ರಂತೆ. ಆ ಸಂದರ್ಭದಲ್ಲಿ ವಿಜಯಲಕ್ಷ್ಮಿಯವರು ಏನೂ ಆಗಲ್ಲ, ನೀವು ಧೈರ್ಯವಾಗಿರಿ ಅಂತ ಹೇಳಿ ಧೈರ್ಯ ತುಂಬುವಂತಹ ಕೆಲಸವನ್ನ ಮಾಡಿದ್ದಾರೆ. ಯಾರೋ ಮಾಡಿದ ತಪ್ಪಿಗೆ ಇನ್ಯಾರಿಗೂ ಶಿಕ್ಷೆ ಅಂತ ಪಶ್ಚಾತ್ತಾಪ ಪಡ್ತಿದ್ದಾರಂತೆ ದರ್ಶನ್. ಜೊತೆಗೆ ಕೆಲವು ಪರಿಚಯಗಳೇ ನಾನು ಮಾಡಿದಂತಹ ತಪ್ಪು ಅಂತ ದರ್ಶನ್ ಪಶ್ಚಾತ್ತಾಪವನ್ನ ಪಟ್ಟಿದ್ದಾರೆ ಎನ್ನುವಂತ ಮಾಹಿತಿ ಸಿಕ್ಕಿದೆ. ಮತ್ತೊಂದು ಕಡೆ ನ್ಯೂಸ್ ಚಾನೆಲ್ಗಳನ್ನ ನೋಡ್ತಾನೇ ಇಲ್ಲ ದರ್ಶನ್ ಇರುವಂತಹ ಭದ್ರತಾ ಕೊಠಡಿಯಲ್ಲಿ ಟಿವಿ ವ್ಯವಸ್ಥೆ ಇದೆ, ಕಾಟ್ ವ್ಯವಸ್ಥೆ ಇದೆ. ಬಟ್ ಜೈಲಿಗೆ ಹೋದಾಗಿಂದ ದರ್ಶನ್ ನ್ಯೂಸ್ ಚಾನೆಲ್ನೇ ಹಾಕಿಲ್ಲ. ಯಾಕಂದ್ರೆ ಹಾಕಿದ್ರೆ ಇವ್ರ ಸುದ್ದಿನೇ ಬಂದ್ಬಿಡುತ್ತಲ್ಲ. ಅದರಲ್ಲೂ ಕನ್ನಡ ಚಾನೆಲ್ಗಳನ್ನ ಹಾಕ್ತಾನೇ ಇಲ್ಲ. ಕನ್ನಡ ಸಿನಿಮಾಗಳನ್ನೂ ನೋಡ್ತಾ ಇಲ್ಲ. ಹಿಂದಿ ಸಿನಿಮಾಗಳನ್ನಷ್ಟೇ ವೀಕ್ಷಣೆ ಮಾಡ್ತಿದ್ದಾರಂತೆ ದರ್ಶನ್. ಅದು ಬೋರ್ ಆದ್ರೆ ಸ್ಪೋರ್ಟ್ಸ್ ಚಾನೆಲ್ ಹಾಕೊಂಡು ನಟ ಟೈಮ್ ಪಾಸ್ ಮಾಡ್ತಿದ್ದಾರೆ ಅನ್ನುವಂತ ಮಾಹಿತಿ ಸಿಕ್ಕಿದೆ. ಅದನ್ನ ಹೊರತುಪಡಿಸಿ ಬೇರೆ ಯಾರನ್ನೂ ಕೂಡ ಮೀಟ್ ಆಗ್ತಾ ಇಲ್ಲ ಹೊರಗಡೆಯಿಂದ ಬರುವವ್ರನ್ನ. ಜೊತೆಗೆ ಅಲ್ಲಿರುವಂತಹ ಬೇರೆ ಕೈದಿಗಳನ್ನೂ ಕೂಡ ದರ್ಶನ್ ಭೇಟಿ ಮಾಡ್ತಿಲ್ಲ, ಅವ್ರ ಜೊತೆಯೂ ಮಾತನಾಡ್ತಿಲ್ಲ ಅನ್ನೋ ಮಾಹಿತಿ ಸಿಕ್ಕಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.